ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ಒಂದು ವಿಡಿಯೋ ತಕ್ಷಣಕ್ಕೆ ಹಾಕುವಂಥ ಒಂದು ಪ್ಲ್ಯಾನ್ ಇರಲಿಲ್ಲ. ಬಟ್ ತುಂಬ ಜನ ನಾನು ಮೊನ್ನೆ ಉಟ್ಕೊಂಡಂಥ ಒಂದು ಕಂಚಿ ಸೀರೆ ಮೇಲೆ ಸಾಕಷ್ಟು ಕ್ವೆಶನ್ಸ್ಗಳನ್ನ ಕಾಮೆಂಟ್ ಮಾಡಿದ್ರಿ, ಹಾಗೆ ನನಗೆ ಮೆಸೇಜ್ ಮಾಡ್ತಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರಿ, ಮತ್ತು ಕೆಲವ್ರು ಕಾಲ್ ಕೂಡ ಮಾಡಿ ಕೇಳಿದ್ರಿ. ಸೊ ಒಬ್ರೊಬ್ರಿಗೆ ಆನ್ಸರ್ ಮಾಡೋ ಬದಲು ಯಾರ್ಯಾರಿಗೆ ಇದ್ರ ಮೇಲೆ ಡೌಟ್ ಇತ್ತು ಅಷ್ಟನ್ನು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗಳಿಗೆ ಗೊತ್ತಿರೋ ಥರ ರೀಸೆಂಟಾಗಿ ನಾನು ಒಂದು ಮದುವೆ ಇತ್ತು ಅಂತ ಈ ಥರ ಒಂದು ಕಂಚಿ ಸ್ಯಾರಿನ ಉಟ್ಕೊಂಡಿದ್ದೆ. ನಿಮಗೆ ತುಂಬ ವಿಡಿಯೋಗಳ ಹಿಂದೆ ತೋರಿಸಿದ್ದೆ ಸೀರೆ ಹೇಗಿತ್ತು ಅಂತ. ಸೊ ನಾವು ಬೈ ಚಾನ್ಸ್ ಈ ಸೀರೆದು ಹಳೇದು ಫೋಟೋ ಸಿಕ್ಕಿದ್ರೆ ನಾನು ಆ್ಯಡ್ ಮಾಡ್ತೀನಿ, ಬೈ ಚಾನ್ಸ್ ನನಗೆ ಸಿಕ್ಕಿದ್ರೆ. ಸೊ ಅದಕ್ಕಿಂತ ಮುಂಚೆ ಸೀರೆ ಹೇಗಿತ್ತು ಅಂದರೆ ಈ ಥರ ಇತ್ತು. ಪ್ಲೇನ್ ಸಾರಿ, ಇದಕ್ಕೆ ರೆಡ್ ಬಾರ್ಡರ್ ಇದೆ, ಬಟ್ ಇದಕ್ಕೆ ಪರ್ಪಲ್ ಬಾರ್ಡರ್ ಇತ್ತು. ಮತ್ತೆ ಅದ್ರ ಜೊತೆ ಇದು ಪಲ್ಲು ಹಾಗೆ ಇತ್ತು. ಸೊ ಓವರ್ ಆಲ್ ಸ್ಯಾರಿ ಹೇಗಿತ್ತು ಅಂದರೆ ನಿಮಗೆ ಈ ಪ್ರಿಂಟ್ ಏನು ಇರಲಿಲ್ಲ. ಆ ಕಡೆ ಈ ಕಡೆ ಬಾರ್ಡರ್ ಮತ್ತೆ ಪಲ್ಲು. ಅಂದರೆ ಈ ಸೀರೆ ನಿಮಗೆ ಯಾವ ಥರ ಇದೆಯೋ ಮಧ್ಯ ಬಾಡಿ ಪ್ಲೇನ್ ಬಂದು ಆ ಕಡೆ ಈ ಕಡೆ ಬಾರ್ಡರ್ ಇದೆಯಲ್ಲ ಅದೇ ಥರನೇ ಈ ಸೀರೆ ಕೂಡ ಇತ್ತು. ಫಸ್ಟ್ ಪ್ಲಾನ್ ಇದ್ದಿದ್ದು ಈ ಸೀರೆಗೆ ಪ್ರಿಂಟ್ ಹಾಕ್ಸೋಣ ಅಂತ, ಬಟ್ ನನಗೆ ಈ ಕಲರ್ ಹಾಗೆ ಬೇಕಿತ್ತು, ಪ್ಲೇನ್ ಆಗಿ ಇಟ್ಕೊಂಡಿದ್ದೀನಿ ಈ ಸೀರೆನ. ಇದು ಪ್ಯೂರ್ ಕಂಚಿ ಸ್ಯಾರಿ, ಟ್ರೆಡಿಷನಲ್ ಸ್ಯಾರೀಸ್ ಅಂತ ಸಿಗುತ್ತೆ ನಿಮಗೆ ಕೆಲವು ಕಡೆ. ಅಲ್ಲಿ ಪರ್ಚೇಸ್ ಮಾಡಿದಂಥ ಸೀರೆ. ಸುಮಾರು ಆಗಲೇ ಒಂದು 7-8 ವರ್ಷ ಆಗಿತ್ತು ಈ ಸೀರೆ ತಗೊಂಡು. ಫುಲ್ ಪ್ಲೇನ್ ಪರ್ಪಲ್ ಬಾರ್ಡರ್, ಕಾಸ್ಟ್ ಅರೌಂಡ್ 10,000 ಕೊಟ್ಟಿದ್ವಿ, 10-11 ಸಾವಿರನ ಕೊಟ್ಟಿದ್ವಿ ಬರೀ ಸೀರೆಗೆ, ವಿತೌಟ್ ಮಧ್ಯ ಡಿಸೈನ್ ಎಲ್ಲ ಏನೂ ಇಲ್ಲಂಗೆ. ಆಮೇಲೆ ಟ್ರೆಡಿಷನಲ್ ಸೀರೆ ಅಂದರೆ ಇಷ್ಟೇ ಬರೋದು. ಯಾಕೆಂದರೆ ತುಂಬ ಜನ ಕೇಳ್ತಾರೆ ನೀವು ಪಲ್ಲುನ ಹೇಗೆ ಮಾಡಿಸಿದ್ರಿ ತೋರಿಸಿ ಅಂತ. ಪಲ್ಲು ಸೀರೆ ಜೊತೆನೆ ಬಂದಿತ್ತು. ಸೊ ನಿಮಗೆ ನಾರ್ಮಲ್ ಆಗಿ ನನ್ನ ಸೀರೆಗಳನ್ನ ನೀವು ನೋಡಿದರೆ ನಾನು ಪ್ಲೇನ್ ಸೀರೆಗಳೇ ಜಾಸ್ತಿ ತಗೊಳ್ಳೋದು. ಸೊ ಆ ಥರ ಒಂದು ಸೀರೆನ ಪರ್ಚೇಸ್ ಮಾಡಿ ಅದು ಸ್ವಲ್ಪ ಒಂದು 2-3 ಸಲ ಉಟ್ಟು ಇದ್ದೆ ಇದನ್ನ. ಬಟ್ ತುಂಬ ಪ್ಲೇನ್ ಅನ್ನಿಸ್ತು. ಹಾಗೆ ಇವಾಗ ಕಲಂಕಾರಿ ಡಿಸೈನ್ಗಳು ತುಂಬ ಟ್ರೆಂಡಿಂಗಲ್ಲಿದೆ. ಈ ಥರದ್ದು ಸೀರೆಗಳು ಕೂಡ ನಿಮಗೆ ಸಿಗುತ್ತೆ. ಪ್ಯೂರ್ ಕಂಚಿ ಸೀರೆ ಮೇಲೆ ನಿಮಗೆ ಈ ಥರ ಹ್ಯಾಂಡ್ ಪ್ರಿಂಟ್ ಬಂದರೆ ನಿಮಗೆ ಒಂದು 25-30 ಸಾವಿರ ರೂಪಾಯಿ ಅಷ್ಟು ಆಗುತ್ತೆ ಈ ಸೀರೆಗಳಿಗೆ. ಸೊ ನಾನೇನು ಮಾಡಿದೆ, ಇದನ್ನ ಶಿಲ್ಪಾ ಪ್ರಿಂಟ್ಸ್ ಅಂತ ಒಂದು ಪ್ರಿಂಟರ್ಸ್ ಇದ್ದಾರೆ, ಮತ್ತೆ ಅವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೆ ಹಾಕ್ತೀನಿ ನಿಮಗೆ. ಸೊ ಅಲ್ಲಿ ಈ ಸೀರೆನ ಪ್ರಿಂಟ್ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅವರು ಕೊಟ್ಟಾಗ ಈ ಪರ್ಪಲ್ ಕಲರ್ ಕಾಂಬಿನೇಷನ್ನ ತಗೊಂಡು ಅವರು ಒಂದು ಕ್ಯಾಟಲಾಗ್ ಥರ ಕೊಡ್ತಾರೆ. ಅವರು ಯಾವ್ದಾವ್ದನ್ನ ಪ್ರಿಂಟ್ ಮಾಡ್ಬೋದೋ ಆ ಥರದ್ದು ಕ್ಯಾಟಲಾಗ್ ಕೊಡ್ತಾರೆ. ಸೊ ನೀವು ಆ ಕ್ಯಾಟಲಾಗಲ್ಲಿ ಒಂದು ಡಿಸೈನ್ನ ಆರಿಸ್ಕೋಬೇಕಾಗತ್ತೆ. ಆರಿಸ್ಕೊಂಡ ಮೇಲೆ ಅವರು ಪ್ರಿಂಟಿಂಗ್ಗೆ ಸೀರೆ ತಗೊಳ್ತಾರೆ. ಹಾಗೆ ಸೀರೆಗಳನ್ನ ಪ್ರಿಂಟಿಂಗ್ ಕೊಡೋಕ್ಕಿಂತ ಮುಂಚೆ ಅವರು ಒಂದ್ಸಲ ಟೆಸ್ಟ್ ಮಾಡ್ತಾರೆ, ಪ್ರಿಂಟ್ ಮಾಡಿದಾಗ ಸೀರೆಗಳು ಹಾಳಾಗಲ್ವಾ ಅಂತ. ಏಕೆಂದ್ರೆ ಕೆಲವು ತುಂಬಾ ತೆಳ್ಳಗಿರೋ ಸೀರೆಗಳನ್ನ ನೀವು ತಗೊಂಡೋಗಿ ಕೊಟ್ರೆ ಇದು ಏನೇ ಅಂದ್ರೆ ಅವರು ಕೆಮಿಕಲ್ ಡೈ ಆಗೇ ಆಗುತ್ತೆ. ಆಮೇಲೆ ಹೀಟ್ ಪಾಸ್ ಮಾಡ್ತಾರಲ್ಲ ಆವಾಗ ಸೀರೆ ತುಂಬಾ ತೆಳ್ಳಗಿದೆ, ಸೀರೆ ಹರಿದೋಗುತ್ತೆ, ಅಥವಾ ತುಂಬಾ ತರ ಹಿಂಗಂದ್ರೆ ಹರಿದೋಗುತ್ತೇನೋ ಅನ್ನೋ ಸ್ಥಿತಿಗೆ ಬರುತ್ತೆ. ಸೊ ಹಾಗಾಗಿ ನೀವು ಪ್ರಿಂಟ್ಗೆ ಕೊಡೋಕ್ಕಿಂತ ಮುಂಚೆ ಒಂದ್ಸಲ ಕರೆಕ್ಟಾಗಿ ಆಗುತ್ತಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇದು ನಂದು ತುಂಬಾ ಒಳ್ಳೆ ಸೀರೆ ಆಗಿದ್ರಿಂದ ನನಗೆ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅಂದರೆ ಕಾಸ್ಟ್ಲಿ ಸೀರೆಗಳ ಆದಷ್ಟು ನಿಮಗೆ ಪ್ರಿಂಟ್ ಕೂಡ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅದನ್ನ ನಾನು ಹೇಳಕ್ಕೆ ಟ್ರೈ ಮಾಡ್ತಿರೋದು. ಈ ನಾರ್ಮಲ್ ಸೀರೆಗಳು ತಗೊಂಡ್ರೆ ನಿಮಗೆ ಪ್ರಿಂಟ್ ಒಂಥರ ಅಷ್ಟು ಹೈಲೈಟ್ ಆಗಲ್ಲ. ಬಟ್ ಈ ಒಂದು ಕಂಚಿ ಸೀರೆ ಮೇಲೆ ಪ್ರಿಂಟ್ ತುಂಬ ಚೆನ್ನಾಗಿ ಹೈಲೈಟ್ ಆಯಿತು. ಆಮೇಲೆ ನನಗೆ ಮದುವೆ ಮನೆಯಲ್ಲೂ ಸಾಕಷ್ಟು ಜನ ನನ್ನ ಸೀರೆ ಕಾಮೆಂಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೀರೆ ಎಲ್ಲಿ ತಗೊಂಡ್ರಿ, ಆ್ಯಂಡ್ ಕಾಂಬಿನೇಷನ್ ತುಂಬ ರೇರ್ ಆಗಿದೆ ಅಂತ. ಅದೇನೋ ನಿಜ, ಕ್ರೀಮ್ಗೆ ಪರ್ಪಲ್ ಕಾಂಬಿನೇಷನ್ ಸಿಗೋದು ತುಂಬ ರೇರ್ ಕಲರ್. ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ಸೊ ಇದು ಇತ್ತಲ್ಲ ಅಂತ ಈ ಥರ ತಗೊಂಡು ಈ ಥರ ಪ್ರಿಂಟ್ನ ಹಾಕ್ಸಿದ್ದೀನಿ. ಸೊ ಇಷ್ಟು ಪ್ರಿಂಟಿಂಗ್ ಡೀಟೇಲ್ಸ್. ಆಮೇಲೆ ಅವರು ಪ್ರಿಂಟ್ ಹಾಕೋಕ್ಕೆ ಆಲ್ಮೋಸ್ಟ್ 1 ತಿಂಗಳಷ್ಟು ಆಗುತ್ತೆ. ತಕ್ಷಣಕ್ಕೆ ನಿಮಗೆ 2 ಸೆಕೆ ಬೇಕು, 3 ಸೆಕೆ ಬೇಕು ಅಂದರೆ ಆಗಲ್ಲ. ಫಸ್ಟ್ ಪಾಯಿಂಟ್, ನೀವು ಸಿಲ್ಕ್ ಸ್ಯಾರಿನೇ ಪ್ರಿಂಟ್ ಕೊಟ್ಟರೆ ಒಳ್ಳೇದು. ಆಮೇಲೆ ಅವರೇ ಪ್ರಿಂಟ್ ಹಾಕೋಕ್ಕಿಂತ ಮುಂಚೆ ಸೀರೆ ಸರಿಗಿರುತ್ತೋ ಇಲ್ವೋ ಅನ್ನೋದನ್ನ ಅವರೇ ಕನ್ಫರ್ಮ್ ಮಾಡ್ತಾರೆ ನಿಮಗೆ. ಸೀರೆ ತಗೊಂಡು ಪ್ರಿಂಟ್ ಹಾಕ್ಸ್ತೀರಾ ಅಂದರೆ
ನೀವು ಆದಷ್ಟು ಸಾಫ್ಟ್ ಸಿಲ್ಕ್ ಸೀರೆಗಳೆಲ್ಲ ತಗೊಂಡ್ಬಿಟ್ರೆ ಪ್ರಿಂಟಿಂಗ್ ಹೇಗೆ ನಿಲ್ಲುತ್ತೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾನು ಕಾಸ್ಟ್ಲಿ ಸೀರೆ ಮೇಲೆ ಪ್ರಿಂಟ್ ಹಾಕ್ಸಿದಾಗ ಪ್ರಿಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದೇ ನಾನು ಯಾವ್ದಾರ ಒಂದು ಲೈಕ್ ನಾರ್ಮಲ್ ಆಗಿರೋ ಒಂದು ಹಳೆ ಸೀರೆ ಇತ್ತು ಅಂತ ಹಾಕ್ಸ್ಬಿಟ್ಟಾಗ ಆ ಲುಕ್ ಬರಲ್ಲ. ಸೊ ಅವಾಗ ನಿಮ್ಗೆ ಏನನ್ಸುತ್ತೆ, ನಾನೇನೋ ಹೇಳಿರೋದು ಸರಿಗಿಲ್ವೇನೋ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಹಾಗಾಗಿ ಸ್ಪೆಸಿಫೈ ಮಾಡ್ತಾ ಇದೀನಿ, ಇದು ಕಾಸ್ಟ್ಲಿ ಸೀರೆ ಮೇಲೆ ನಾನು ಪ್ರಿಂಟ್ ಹಾಕಿಸ್ಕೊಂಡಿದ್ದು. ಹಾಗೆ ಮಧ್ಯ ಮಧ್ಯ ನಾನು ಏನು ಗೋಲ್ಡ್ ಎಲ್ಲ ಪ್ರಿಫರ್ ಮಾಡಿಲ್ಲ ಪ್ರಿಂಟ್ಗೆ. ತುಂಬಾ ಸಿಂಪಲ್ ಆಗಿ ಬೇಕು ಅಂತ ಈ ತರ ಪ್ರಿಂಟ್ ನ ಹಾಕ್ಸಿರೋದು. ಕಲಂಕಾರಿ ಪ್ರಿಂಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿ ಹಾಕೊಟ್ಟಿದ್ದಾರೆ. ಹಾಗೆ ವಾಶ್ ಮಾಡಿದಾಗ್ಲೂ ಏನೂ ಆಗಲ್ಲ ಅಂತ ಅವರು ಹೇಳಿದ್ರು. ಬಟ್ ನಾನು ಯೂಶಲಿ ಈ ತರ ಕಂಚಿ ಸೀರೆಗಳನ್ನ ತಕ್ಷಣಕ್ಕೆ ಒಗ್ಯಕ್ಕೆ ಹೋಗಲ್ಲ. ಯಾಕೆಂದ್ರೆ ನಾನು ಆದಷ್ಟು ಏನು ಬೀಳಿಸ್ಕೊಳ್ದಂಗೆ ಅದೇ ತರ ಸೀರೆ ಇಟ್ಕೊಂಡಿರ್ತೀನಿ. ತೀರಾ ಒಂದಷ್ಟು ತುಂಬಾ ವರ್ಷಗಳಾಯ್ತು ಅಂದ್ರೆ ಒಂದ್ಸಲ ಅದನ್ನ ವಾಶ್ ಮಾಡಲೇಬೇಕು. ಈ ಸೀರೆ ಪ್ರಿಂಟ್ ಮಾಡಕ್ಕೆ ನಾನು ಕೊಟ್ಟಿದ್ದು ಅರೌಂಡ್ 850 900 ಇರ್ಬೋದು. ಅಂದ್ರೆ 800 to 900 ಅಲ್ಲಿ ಕೊಟ್ಟಿರೋದು. ಯಾಕಂದ್ರೆ ಇವತ್ತಿನ ರೇಟ್ ಎಷ್ಟಿರುತ್ತೆ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ. ಸೊ ನಾನು ಕೊಟ್ಟಿದ್ದು ಅಷ್ಟು ಕೊಟ್ಟಿದ್ದೆ. ಇನ್ನೂ ಏನಾದರೂ ಡೌಟ್ ಇದ್ರೆ ನನಗೆ ಒಂದ್ಸಲ ಕಾಮೆಂಟ್ ಮಾಡಿ ತಿಳಿಸ್ಬೋದು, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಹೋಪ್ ನಿಮ್ಗಳಿಗೆ ಇದ್ದಂತ ಎಲ್ಲಾ ಡೌಟ್ಸ್ ತುಂಬಾ ಡೀಟೇಲ್ ಆಗಿನೇ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೋತೀನಿ. ಇದ್ದು ಫೋಟೋ ಸಿಕ್ಕರೆ ಡೆಫಿನೆಟ್ಲಿ ಹಾಕ್ತೀನಿ. ಸೊ ನೀವು ಫಸ್ಟ್ ಇಂದ ನನ್ನ ವಿಡಿಯೋಸ್ ನ ಫಾಲೋ ಮಾಡ್ತಾ ಇದ್ರೆ ಲೈಕ್ ಸೀರೆ ಹೇಗಿತ್ತು ಪ್ರತಿಯೊಂದನ್ನು ತೋರಿಸಿರ್ತೀನಿ. ನನಗೆ ಸಡನ್ ಆಗಿ ಆ ವಿಡಿಯೋ ಸಿಗುತ್ತೋ ಇಲ್ವೋ ಅನ್ನೋದು ಡೌಟ್. ಸೊ ಹಾಗಾಗಿ ನನಗೆ ಪ್ಲೇನ್ ಸೀರೆ ಹೇಗಿತ್ತು ಅಂತ ನಿಮ್ಗೆ ತಕ್ಷಣಕ್ಕೆ ಹೇಳಕ್ಕೆ ಆಗಲ್ಲ. ಸೊ ಹಾಗಾಗಿ ಇನ್ನು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದು ಎಲ್ಲಾದ್ರೂ ನೋಟಿಫಿಕೇಶನ್ಸ್ ಬರುತ್ತಲ್ಲ, ಆಗ ನೀವು ವಿಡಿಯೋಗಳನ್ನ ಈಸಿಯಾಗಿ ನೋಡ್ಬೋದು. ಹಾಗೆ ಪ್ರತಿಯೊಂದು ಅಡ್ರೆಸ್ ನಾನು ಹಾಕಿರ್ತೀನಿ. ಆಮೇಲೆ ನಾನು ಯೂಶಲಿ ವಿಡಿಯೋಗಳಲ್ಲಿ ನಾನು ಏನ್ ಮಾಡಿಸ್ಕೊಂಡಿರ್ತೀನೋ ಟ್ರೈಡ್ ಅಂಡ್ ಟೆಸ್ಟೆಡ್ ಮಾತ್ರ ನಿಮ್ಗೆ ಹೇಳಿರ್ತೀನಿ. ಹಾಗಾಗಿ ಆರಾಮಾಗಿ ನೀವು ನನ್ನ ನಂಬಿ ಇದನ್ನೆಲ್ಲ ಮಾಡಿಸ್ಕೋಬಹುದು. ಹಾಗೆ ಇದ್ರ ಜೊತೆ ಕೆಲವ್ರು ಕೇಳಿದ್ರಿ ನಿಮ್ಮ ಬ್ಲೌಸ್ ಡಿಸೈನ್ ನ ಕ್ಲೀನ್ ಆಗಿ ಹೇಳಿ ಅಂತ. ಅಂಡ್ ಇದು ನಾನು ಉಟ್ಕೊಂಡಾಗ ಯಾವ ತರ ಕಾಣಿಸ್ತಿರೋದು ಒಂದು ಫೋಟೋ ಹಾಕ್ತೀನಿ, ಇನ್ನು ಈಸಿಯಾಗಿ ಗೊತ್ತಾಗುತ್ತೆ ಅಂತ. ನಾರ್ಮಲ್ ಆರಿ ವರ್ಕ್ ಮಾಡಿಸಿಲ್ಲ. ಆರಿ ವರ್ಕ್ ಬದಲು ಪ್ಯೂರ್ ರೇಷ್ಮೆ ಬಟ್ಟೆ. ಇದು 1000 ರೂಪಾಯೋ ಅಲ್ಲ 800 ರೂಪಾಯಿ 1000 ರೂಪಾಯಿ ಮೀಟರ್. ಬಟ್ 1 ಮೀಟರ್ ಫುಲ್ ನಾನು ಪರ್ಚೇಸ್ ಮಾಡಲಿಲ್ಲ, ಯಾಕೆ ನನಗೆ ತೋಳಿಗೆ ಮಾತ್ರ ಬೇಕಿತ್ತು. ಸೊ ಒಂದು 60 ಸೆಂಟಿಮೀಟರ್ಸ್ ಅಷ್ಟು ಈ ಬುಟ್ಟ ಇರುವಂತ ತಗೊಂಡೆ. ಆಮೇಲೆ ನೀವು ಬನಾರಸಿ ಬುಟ್ಟ ಕಂಪೇರ್ ಮಾಡಿದ್ರೆ ಈ ರೇಷ್ಮೆದು ಬುಟ್ಟ ತುಂಬಾ ಸಟಲ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಹೊಡೆಯುತ್ತೆ ಅನ್ನೋಂಗ್ ಅನ್ಸಲ್ಲ. ಸೊ ಹಾಗಾಗಿ ಈ ತರದ್ದು ತುಂಬಾನೇ ಒಳ್ಳೇದು ಪರ್ಚೇಸ್ ಮಾಡೋದು. ಫುಲ್ ಇದೇ ತಗೊಂಡ್ಬಿಟ್ರೆ ನಿಮ್ಗೆ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. 1 ಮೀಟರ್ 1000 ರೂಪಾಯಿ ಅಂದ್ರೆ ತುಂಬಾ ಹೆವಿ ಆಗುತ್ತೆ. ಅದೇ ನೀವು ಒಂದು 60 ಸೆಂಟಿಮೀಟರ್ ತಗೊಂಡ್ರೆ ಒಂದು 500-600 ರೂಪಾಯಿ ಕೆಲಸ ಮುಗಿಯುತ್ತೆ ಇದ್ರದ್ದು. ಇದಕ್ಕೆ ಇದು ಒಂದು 40 ಸೆಂಟಿಮೀಟರ್ ತಗೊಂಡೆ. ಇದು ನಾರ್ಮಲ್ ಸಿಲ್ಕ್ ಕಾಟನ್ ಬರುತ್ತಲ್ಲ 200 ರೂಪಾಯಿ ಮೀಟರ್, ಆ ತರದ್ದು 40 ಸೆಂಟಿಮೀಟರ್ ತಗೊಂಡು ಮುಂದೆ ಬಾಡಿಗೆ ಮಾತ್ರ ಪ್ಲೇನ್ ಕೊಡ್ಸ್ಕೊಂಡಿದ್ದೀನಿ. ಯಾಕಂದ್ರೆ ಸೆರಗ್ ಕವರ್ ಆಗ್ಬಿಡುತ್ತಲ್ಲ ಅಲ್ಲಿ ಮಾತ್ರ ಪ್ಲೇನ್ ಕೊಡಿಸಿ, ಹಿಂದೆ ಸ್ವಲ್ಪ ಪ್ಲೇನ್ ಕೊಡಿಸಿ ಪ್ಯಾಚ್ ವರ್ಕ್ ತರ ಮಾಡ್ಸಿದ್ದೀನಿ. ಇದು ಮಿಕ್ಕಿರುತ್ತಲ್ಲ ಬಟ್ಟೆ ಪ್ಯಾಚ್ ವರ್ಕ್ ಮಾಡಿಸಿ ಅದಕ್ಕೆ ಒಂದು ಗೋಲ್ಡನ್ ಲೇಸ್ ತರ ಹಾಕಿದ್ದಾರೆ. ಸೊ ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ಬ್ಯಾಕ್ ಈ ತರ ಬರುತ್ತೆ. ಹಿಂದೆ ಒಂದು ಟೈಯಿಂಗ್ ನನಗೆ ಪ್ಲೇನ್ ಬೇಡ ಅಂತ ಇದೇ ಬಟ್ಟೆನೆ ಮಾಡಿ ಅಂತ ಹೇಳಿದೆ. ಬಟ್ ಇದು ವೇರ್ ಮಾಡಿದಾಗ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಸ್ಟೈಲಿಶ್ ಆಗು ಕಾಣಿಸುತ್ತೆ. ಸೊ ಹಾಗಾಗಿ ಈ ತರ ಸ್ಟಿಚ್ ಮಾಡಿಸ್ಕೊಂಡೆ. ನೀವು ಸೀರೆಗಳನ್ನ ಪ್ರಿಂಟ್ ಹಾಕಕ್ಕೆ ಕೊಡ್ತೀರಾ ಅಂದ್ರೆ ಫಾಲ್ ನ ತೆಕ್ಕೊಟ್ಬಿಟ್ರೆ ಬೆಟರ್. ಯಾಕೆ ನನಗೆ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಫಾಲ್ ತೆಗ್ದಿರ್ಲಿಲ್ಲ. ಬಟ್ ಅವ್ರಂದ್ರು ನೀವು ಫಾಲ್ ತೆಕ್ಕೊಟ್ಬಿಟ್ರೆ ಈಸಿ ಅಂತ. ಯಾಕಂದ್ರೆ ಫಾಲ್ ಹಾಕ್ಸ್ಬಿಟ್ಟಿರ್ತೀರಾ ಅಂದ್ರೆ ತೆಕ್ಕೊಟ್ಬಿಡಿ, ಇಲ್ಲ ಹೊಸ ಸೀರೆ ಕೊಡ್ತೀರಾ ಅಂದ್ರೆ ಫಾಲ್ ಹಾಕ್ಸಕ್ಕೆ ಹೋಗ್ಬಿಡಿ. ಆದಷ್ಟು ಇದಕ್ಕೋಸ್ಕರ ಹೊಸ ಸೀರೆ ತಗೊಂಡು ಮಾಡ್ಸಕ್ಕೆ ಹೋಗೋದು ಬೇಡ ಅಂತ ನನ್ಗನ್ಸುತ್ತೆ. ಯಾವ್ದಾರ ನಿಮ್ಮಲ್ಲಿ ಈ ತರ ಪ್ಲೇನ್ ಸೀರೆಗಳಿದೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮದ್ವೆದಾಗಿರ್ಬೋದು ಯಾವ್ದಾರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಕುಚ್ ಹಾಕ್ಸಿದೀನಿ. ಯಾಕಂದ್ರೆ ಸೀರೆ ತುಂಬಾ ಅಂದ್ರೆ ಬಾಡಿ ಫುಲ್ ಡಿಸೈನ್ ಇದ್ದಾಗ ಇದು ಪ್ಲೇನ್ ಆಯ್ತಲ್ಲ, ಸ್ವಲ್ಪ ಏನಾದ್ರು ಹೈಲೈಟ್ ಆಗಲಿ ಅಂತ ತುಂಬಾ ಸಿಂಪಲ್ ಆಲ್ಟರ್ನೇಟ್ ಆಗಿ ಬೇಬಿ ಕುಚ್ ಹಾಕ್ಸಿದೀನಿ ಅಷ್ಟೇ. ಸೊ ಈ ತರ ಇದೆ ಸೀರೆ. ಆಮೇಲೆ ಸೀರೆ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ತರ ಸೀರೆಗಳು ಯೂಶಲಿ ಟ್ರೆಡಿಷನಲ್ ಸಾರೀಸ್ ಅಂತ ಪರ್ಚೇಸ್ ಮಾಡಿದಾಗ. ಸೊ ಹಾಗಾಗಿ ತುಂಬಾ ಅಟ್ರಾಕ್ಟ್ ಆಗೋಂಗೆ ಈ ಸೀರೆ ಆಯ್ತು ಅಷ್ಟೇ. ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೋತೀನಿ. ಇನ್ನೂ ಏನಾದ್ರು ಡೌಟ್ ಇದ್ರೆ ನನಗೆ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರಿಗೂ ಮೀಟ್ ಮಾಡ್ತೀನಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿರೋ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.